ಧರ್ಮಸ್ಥಳ ಬುರುಡೆ ಕೇಸ್ ವಿಚಾರಣೆ ವಿಳಂಬವಾಗ್ತಿದೆ ಎಂದು ಕೋರ್ಟ್ಗೆ ಚಿನ್ನಯ್ಯ ರಿಟ್ ಅರ್ಜಿ ಸಲ್ಲಿಸಿದ್ದಾನೆ. ಇದರಲ್ಲಿ ಹಲವು ವಿಷಯ ಬಹಿರಂಗವಾಗಿವೆ. ಸ್ವಾಮೀಜಿಯವರ ಹೆಸರನ್ನ ಚಿನ್ನಯ್ಯ ಪ್ರಸ್ತಾಪಿಸಿದ್ದಾನೆ. ಆ ಸ್ವಾಮೀಜಿ ಯಾರು, ಷಡ್ಯಂತ್ರಗಾರರ ಜೊತೆಗಿನ ಸಂಬಂಧವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಸ್ವಾಮೀಜಿ ಹೆಸರು. ದೂರು ಸ್ವೀಕರಿಸುವಂತೆ ಪ್ರಭಾವ ಬೀರಿದ್ರ ಚಂದ್ರಶೇಖರ್ ಸ್ವಾಮೀಜಿ. ಧರ್ಮಸ್ಥಳದ ವಿರುದ್ಧ ಹೆಣೆದಿದ್ದ ಕರಾಳ ಷಡ್ಯಂತ್ರ ಬಯಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಎಸ್ಐಟಿಯಿಂದ ಗುಂಡಿ ತೋಡಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಮ್ಮದೇ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿರುವ ಚಿನ್ನಯ್ಯ ಸ್ಫೋಟಕ ಸಂಗತಿಗಳನ್ನೇ ಉಲ್ಲೇಖಿಸಿದ್ದಾನೆ. ಬುರುಡೆ ಗ್ಯಾಂಗ್ ಮುಲ್ಕಿ ಆಶ್ರಮದ ಚಂದ್ರಶೇಖರ್ ಸ್ವಾಮೀಜಿಯನ್ನ ಭೇಟಿಯಾದ ಬಗ್ಗೆ ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಷಡ್ಯಂತ್ರಕಾರರ ಮನವಿ ಮೇರೆಗೆ ಸ್ವಾಮೀಜಿಗಳು ಪೊಲೀಸ್ ಅಧೀಕ್ಷಕರನ್ನ ಭೇಟಿ ಮಾಡಿದ್ದು, ಬೆಂಗಳೂರಿನ ಹಿರಿಯ ಪೊಲೀಸರನ್ನ ಸ್ವಾಮೀಜಿ ಸಂಪರ್ಕಿಸಿದ್ರು. ಚಿನ್ನಯ್ಯನ ದೂರು ಸ್ವೀಕರಿಸುವಂತೆ ಸ್ವಾಮೀಜಿ ಪ್ರಭಾವ ಬೀರಿದ್ದಾರೆ ಅಂತ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಚಿನ್ನಯ್ಯ ಬೇಡಿಕೆಯಂತೆ ಸ್ವಾಮೀಜಿ ಬಳಿ ಹೋಗಿದ್ವಿ ಅಂತ ಮಟ್ಟಣ್ಣನವರ್. ಇವತ್ತು ಗಿರೀಶ್ ಮಟ್ಟಣ್ಣನವರ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿದ್ರು. ಗಿರೀಶ್ ಜೊತೆಗೆ ಟಿ ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಕೂಡ ಬಂದಿದ್ರು. ಚಿನ್ನಯ್ಯನ ರಿಟ್ ಅರ್ಜಿ ಮೇಲೆ ತನಿಖೆ ನಡೆಸುವಂತೆ ಮನವಿ ಮಾಡಿದ್ರು. ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ಗೆ ಒತ್ತಾಯಿಸಿದ್ರು. ಬ್ರೈನ್ ಮ್ಯಾಪಿಂಗ್ ಮಾಡಿ ಅವರು ಸ್ವತಃ ಚಿನ್ನಯ್ಯ ಅವರು ಹೇಳಿದ್ದಾರೆ, ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಸ್ವಯಂ ಪ್ರೇರಿಕೆ ಹೇಳಿಕೆಯಲ್ಲೂ ಇದೆ, ಪೊಲೀಸ್ ಠಾಣೆಗೆ ಕೊಟ್ಟಂತ ದೂರಿನಲ್ಲಿದೆ, ನ್ಯಾಯಾಲಯಕ್ಕೆ ಕೊಟ್ಟಂತ ದೂರಿನಲ್ಲಿ ಕೂಡ ಇದೆ. ಇನ್ನು ಚಿನ್ನಯ್ಯನ ಬೇಡಿಕೆಯಂತೆ ಚಂದ್ರಶೇಖರ್ ಸ್ವಾಮೀಜಿ ಬಳಿ ಹೋಗಿದ್ವಿ ಅಂತ ಮಟ್ಟಣ್ಣನವರ್ ತಿಳಿಸಿದ್ರು. ನನಗೆ ಹೋಗಿದ್ರೆ ಪೂರ್ತಿ ಮಂಜಾಗ್ತಾ ಇದೆ, ಏನು ಹೇಳ್ತೇನೆ ಏನು ಮಾತಾಡ್ತೇನೆ ಅದೇ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೇನಾರು ಒಂದು ಪರಿಹಾರ ಕೊಡ್ತೀರಿ ಅಂದ್ರೆ ಅದಕ್ಕೆ ನಾನಂತಂದೆ, ಸ್ವಾಮೀಜಿಗಳದಾರ ಬಾರಪ್ಪ, ಅಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಅವ್ನಿಗೆ ಹೆಸರು ಕೂಡ ಗೊತ್ತಿಲ್ಲ, ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದಾಗ ಅಂತಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವ್ರ ಜಗಲಿತ್ತು, ದೇವ್ರ ಜಗಲಿಗೆ ಕೈ ಮುಕ್ಕೊಂಡು ಬಂದಿದ್ದೀವಿ, ಇಷ್ಟೇ ಆಗಿರೋದು. ಇನ್ನು ಚಿನ್ನಯ್ಯನ 200 ಕೋಟಿ ಫಂಡಿಂಗ್ ಆರೋಪಕ್ಕೂ ಗಿರೀಶ್ ಮಟ್ಟಣ್ಣನವರ್ ಸ್ಪಷ್ಟನೆ ಕೊಟ್ಟಿದ್ರು. ಜೊತೆಗೆ ಪ್ರಕಾಶ್ ರಾಜ್ ಹೆಸರು ಉಲ್ಲೇಖಿಸಿರೋದ್ರ ಹಿಂದೆ ಕೋಮು ಗಲಭೆ ಸೃಷ್ಟಿಸಿರುವ ಹುನ್ನಾರ ಅಂತಂದ್ರು. ಚಿನ್ನಯ್ಯ ಅವ್ರು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಪ್ರಾಜೆಕ್ಟು, 200 ಕೋಟಿ ರೂಪಾಯಿ ಡೀಲು, ಅರೆ ಅದನ್ನೆಲ್ಲ ಸತ್ಯಾಸತ್ಯತೆ ಒಂದು ಸರಿ ಪೂರ್ತಿ ನಮ್ಮದು ಸ್ಕ್ಯಾನ್ ಮಾಡಿ ಎಲ್ಲನೂ ಕೂಡ ಸರ್ಚ್ ಮಾಡಿದ್ದಾರೆ. ಇನ್ನು ಮುಂದೂ ಬೇಕಾದ್ರೆ ಮಾಡಲಿ, ಬಟ್ ಬ್ರೈನ್ ಮ್ಯಾಪಿಂಗ್ ಮಾಡಲಿ. ಅವರು ಪ್ರಕಾಶ್ ರಾಜ್ ಅವರಿದ್ದಾರೆ, ಸಮೀರ್ MD ಅವರಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದರಲ್ಲಿ ಒಂದು ಕೋಮು ಗಲಭೆ ಹಬ್ಬಿಸಬೇಕು ಮತ್ತು ಎಡಪಂಥೀಯ ವರ್ಸಸ್ ಬಲಪಂಥೀಯ ಮಾಡಬೇಕು ಅನ್ನುವಂಥ ಒಂದು ಹುನ್ನಾರ ಇದೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ? ಈಗ ರಮಾ ನಾಗರಾಜ್ ಅವರು, ಶ್ರೀಮತಿ ರಮಾ ನಾಗರಾಜ್ ಮೇಡಮ್ ಅವರು, ಇವ್ರು ಯಾರು ಅಂತ ರಮಾ ನಾಗರಾಜ್ ಮೇಡಮ್ ಗೊತ್ತಿಲ್ಲ. ಆಮೇಲೆ ಚಿನ್ನಯ್ಯ ಅವ್ರಿಗೂ ಕೂಡ ರಮಾ ನಾಗರಾಜ್ ಯಾರು ಅಂತಾನೆ ಗೊತ್ತಿಲ್ಲ, ಮತ್ತು ಅವ್ರ ಹೆಸರು ಹೆಂಗೆ ಬಂತು? ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣದ ಬಗ್ಗೆ ಹೈಕೋರ್ಟ್ ವರದಿ ಕೇಳಿದೆ. ಈ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್ ಆಗಿದೆ. ಇವತ್ತು ಗೃಹ ಸಚಿವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಗಳ ಮಹತ್ವದ ಸಮಾಲೋಚನೆ ನಡೆಸಿದ್ದಾರೆ. ಪ್ರಕರಣದ ತನಿಖೆ ಪ್ರಗತಿ ಕುರಿತು ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಪೃಥ್ವಿ ಜೊತೆ ಕಿರಣ್, TV9 ಬೆಂಗಳೂರು.